ಯಾವ ಥರ ಕ್ವಶನ್ ಅಂತಂದರೆ ಈಗ ಇವ್ರು ಯಾರೋ ಇದ್ದಾರೆ ಇನ್ನು ಸರು ಆರ್ ಅಂತೇಳಿ ನೀವು ವಾಟ್ಸಪ್ಗೆ ಹೋಗ್ಬೋದು, ಡೈರೆಕ್ಟ್ ಅವ್ರು ವಾಟ್ಸಪ್ಗೆ ಹೋಗೋದು. ಇಲ್ಲಿ ನೋಡ್ರಿ ನಾನು ಹೇಳ್ತಿರೋದು ಇದರಿಂದ ಏನಾದ್ರು ಪ್ರಾಬ್ಲಮ್ ಕೊಡಲ್ವ, ಮನೇಲಿ ಬಂದು ಗಲಾಟೆ ಮಾಡೋದು ಆ ಥರ ರೌಡಿಸಮ್ ಜಾಸ್ತಿ. ಸೊ ಅದಕ್ಕೆ ಇಲ್ಲ ಅಂದರೆ ಕೇಳಿ, ಅಲ್ಲಲ್ಲ ಪ್ರಾಬ್ಲಮ್ ಆಗುತ್ತೆ. ಅಲ್ಲಲ್ಲ ಕೇಳಿ ಇಲ್ಲಿ, ಯಾವ ಥರ ಸಪೋರ್ಟ್ ಮಾಡ್ತೀರಾ ನೀವು? ಅಲ್ಲ ಕೇಳಿ ಇಲ್ಲಿ, ನಿಮಗೆ ನಿಮ್ಮ ನಂಬರ್ ಹೋಗೋದು ಬೇಡ ಏನು ಬೇಡ ಅಂದರೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹೋಗಿ ಮೆಸೇಜ್ಗೆ ಹೋಗುತ್ತೆ. ಇಲ್ಲಿ ಜಸ್ಟ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಟೈಪ್ ಮಾಡಿ ಹಾಕಿ, ಅದಕ್ಕೆ ಅವರು ರಿಪ್ಲೈ ಕೊಟ್ಟರೆ ಮಾತ್ರ ನೀವು ಅವರಿಗೆ ಓಟ್ ಹಾಕಿ. ಆ ಥರ ಆಪ್ಷನ್ ಈಗ ನೀವು ನಿಮ್ಮ ಹೆಸರು ಮಾತ್ರ ಕ್ವಶನ್ಸ್ಗಳಿರ್ತವೆ ನಮ್ಮ ತಲೆಯಲ್ಲಿ. ಅಲ್ಲ ನೀವೇನು ಬೇಕಾದ್ರು ಅವ್ರಿಗೆ ಆನ್ಸರಬಲ್ ಆಗಿರಬೇಕು. ಎಲ್ಲ ಆಗ್ತಾರೆ ಮೇಡಮ್. ಆಮೇಲೆ ನೋಡಿ ಮೇಡಮ್ ಇಲ್ಲಿ ಅಲ್ಲಲ್ಲ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ಇನ್ನೂ ಒಂದು ತೋರಿಸಿದ್ದು ರಾಜಕೀಯದ ಬಗ್ಗೆ ಬೇಜಾರು. ಅಲ್ಲಲ್ಲ ಕೇಳಿ ಇಲ್ಲಿ ವೋಟ್ ಹಾಕಬೇಕು ನೋಡಿ ನಾನು ವೇಸ್ಟ್ ಆಗುತ್ತಲ್ಲ, ಅದೇ ಬೇಜಾರು. ನೋಡಿ ಇಲ್ಲಿ ಒಬ್ಬರು ಕ್ವಶನ್ ಮಾಡಿದ್ದಾರೆ ನನಗೆ, ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ. ಯಾರಿದು ಸಹನಾ ಕುಮಾರಿ ಅಂತ, ಯಾರು ಅಂತ ಗೊತ್ತಿಲ್ಲ ಬಟ್ ಅವರು ನನಗೊಂದು ಪ್ರಶ್ನೆ ಕೇಳಿದ್ದಾರೆ. ಸಹನಾ ಕುಮಾರಿರವರೇ, ವರ್ಷಾನುಗಟ್ಟಲೆ ನಾನು ನಮ್ಮ ವಾರ್ಡು ಮತ್ತು ಕ್ಷೇತ್ರದಲ್ಲಿ ನಮ್ಮ ಬಿಡುವಿನ ಸಮಯದಲ್ಲಿ ಮನೆ ಮನೆಗೆ ತೆರಳಿ ಪ್ರಜಾಕೀಯ ವಿಚಾರಗಳನ್ನು ಜನರಿಗೆ ತಲುಪಿಸುತ್ತಿದ್ದೇನೆ. ಈ ಪ್ರಮಾಣದಲ್ಲಿ ಅನೇಕ ವಿರೋಧಗಳು, ಅವಮಾನಗಳು ಮತ್ತು ಅಡೆತಡೆಗಳು ಎದುರಿಸುತ್ತಿದ್ದೇನೆ. ಆದರೆ ನಾವು ಎಂದಿಗೂ ಜಗಳದ ದಾರಿಯನ್ನು ಹಿಡಿಯಲಿಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅವ್ರು ಕೇಳಿದ್ರು, ಸರ್ ನೀವು ನಿಮ್ಮ ಥರನೇ ಸರ್, ನಾಳೆ ಏನಾದರೂ ಬಂದು ಗಲಾಟೆ ಮಾಡೋದು ಇವೆಲ್ಲ ಮಾಡಿದ್ರೆ ಆಗುತ್ತೆ, ಈ ಥರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇದು ವಿತ್ ಪ್ರೂಫ್, ನಿಮಗೆ ಎವಿಡೆನ್ಸಿಸ್. ನಿಮಗೆ ನಾಳೆ ಏನಾದರೂ ನಾನು ನಿಮ್ಗೆ ವಿರುದ್ಧ ನಿಮ್ಮ ಪರವಾಗಿ ಏನಾದ್ರೂ ಗಲಾಟೆ ಮಾಡೋದಾದರೆ ನೀವು ಇದನ್ನು ಇಟ್ಕೊಂಡು ಎವಿಡೆನ್ಸ್ನ ನನಗೆ ಈ ಥರ ಹೇಳಿದರು, ಇವ್ರು ಈ ಥರ ಮಾಡಲಿಲ್ಲ, ನನಗೆ ಅವ್ರು ಬೇಡ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ರಿಜೆಕ್ಟ್ ಮಾಡಬೇಕು. ನನ್ನ ಆ ಥರ ಆಪ್ಷನ್ ಇದೆ, ಅದನ್ನೇ ರೈಟ್ ಟು ರಿಕಾಲ್ ಅಂತ ಕರಿತೀವಿ. ಸೊ ನೀವು ಯಾವುದೇ ಕಾರಣಕ್ಕೂ ರೋಡಿಗೆ ಬಂದು ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲನೂ ರೈಟ್ಸ್ ನೀವು ಮನೇಲೇ ಕೂತ್ಕೊಂಡು ಸೈಲೆಂಟ್ ಆಗಿ ನಮ್ಗೆ ಏನು ಬೇಕೋ ಅದನ್ನ ಹಾಕ್ಬೋದು, ಪ್ರಜೆಗಳಿಗೆ ಏನು ಅನುಕೂಲ ಆಗಬೇಕು ಅದನ್ನ ನಾವು ಮಾಡ್ಬೋದು. 100% ಇಲ್ಲಿ ಸೇಮ್ ಇದು ಫ್ಲಿಪ್ಕಾರ್ಟು ಇದರಲ್ಲೆಲ್ಲ ವರ್ಕ್ ಆಗುತ್ತಲ್ಲ, 100% ಆಗಲ್ಲ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ವರ್ಕ್ ಆಗುತ್ತಲ್ಲ, ಅಲ್ಲ ಆಮೇಲೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಆಗುತ್ತಲ್ಲ ಅದೇ ಥರ ರೇಟಿಂಗ್ಸ್ ಕೊಡ್ತೀವಿ. ಆ ಥರ ಪಕ್ಷದ ಇದು ಒಂಥರ ಈ ಏನಾಗ್ಬಿಟ್ಟಿದೆ, ನಮ್ಗೆ ಅಕ್ಸೆಸ್ ಇಲ್ಲ ಯಾರಿಗೂ. ನೋಡಿ ಇಲ್ಲಿ MLA MP ಯಾರು ಮೀಟ್ ಮಾಡೋಕ್ಕೆ ಆಗಲ್ಲ, ಡೈರೆಕ್ಟ್ ಇದು ಆಪ್ಷನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ತಪ್ಪು ನಡೀತಿಲ್ಲ ಅಂತ ವಿಡಿಯೋ ಮಾಡಿ ಬಿಡಿ ಸರ್, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹಾಕಿದ್ರು ಯಾರೋ ರಂಚಾಮಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ ನಾನು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ನಾನು. ಸೊ ಅದು ನನಗೆ ಇಲ್ಲಿ ಲಿಂಕ್ ಇದೆ. ಅವರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವ್ಯಾವ ಥರ ಹೋಗಿ ಅವರು ಅವೇರ್ನೆಸ್ ಕೊಡ್ತಾ ಇದ್ದೀನಿ, ಯಾವ ಥರ ಜನರಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ನಾನು ಲಿಂಕ್ ಹಾಕಿದ್ದೀನಿ ಆ್ಯಪಲ್ಲಿ. ಇದ್ರ ಮೂಲಕ ನೀವು ನನ್ನ ಕ್ಯಾರೆಕ್ಟರ್ ಏನು ಅಂತ ನಾನು ಹಿಸ್ಟ್ರಿ ಎಲ್ಲ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ನಾವು ಅದ್ರಲ್ಲಿ ಪಾಲ್ಗೊಂಡ್ರೆ ನಮ್ಗೆ ಅರ್ಥ ಆಗಲ್ಲ. 100% ಅಡುಗೆ ನೋಡಿದ್ರೆ ಬರಲ್ಲ, ಅಡುಗೆ ರುಚಿ ನೋಡಿದ್ರೆ ಹಾಗೆ ನಾವು ಯಾವುದೇ ಫೀಲ್ಡ್ ಆದರೂ ಅಲ್ಲಿ ಇಳಿಬೇಕು, ಅವಾಗ ಗೊತ್ತಾಗುತ್ತೆ. ಇಳಿಯೋಕ್ಕಿಂತ ಮುಂಚೆ ನಮಗೆ ಏನು ಕೆಲವು ಕ್ವಶನ್ಸ್ಗಳು ಇರ್ತವಲ್ಲ, ಅದನ್ನ ಕೇಳಿದ್ದೆ ಅಷ್ಟೇ ನಾನು. ಬಟ್ ಇಲ್ಲಿ ನಮ್ಮ ಸೇಫ್ಟಿಗೆ ಆಗಿ ಯಾವ ಥರ ಇದೆ ನಮಗೆ ಜಗತ್ತಲ್ಲಿ ಪ್ರಜೆಗಳು ಎಷ್ಟೋ ಥರ ಮೋಸ, ಇಲ್ಲಿ ತುಂಬ ಕರೆಕ್ಷನ್ ಇದೆ. ಸೊ ಅದರಿಂದ ನಮಗೆ ಬೇಸತ್ತು ರಾಜಕೀಯ ಬೇಡ ಅಂದ್ರೆ ದೂರ ಇರೋದು. ವೋಟ್ ಹಾಕ್ತಿದ್ರೆ ಬೇಸ್ಟ್ ಆಗುತ್ತೆ ಮೇಡಮ್. ರಾಜಕೀಯಕ್ಕೆ ಆಪೋಸಿಟ್ ಮೇಡಮ್ ಇದು. ವೋಟ್ ಹಾಕ್ತಿದ್ರೆ ಇದ್ದು ಸತ್ತಂಗೆ. ಅಲ್ಲಲ್ಲ, ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಡಿಫ್ರೆನ್ಸ್ ಏನು ಗೊತ್ತಾ ಮೇಡಮ್? ರಾಜಕೀಯ ಅಂತಂದರೆ ರಾಜಕೀಯದವ್ರ ಕೈಯಲ್ಲಿ ನೀವು ನಿಮ್ಮ ಖಜಾನಿಕೆನ ಅವ್ರ ಕೈ ಕೊಟ್ಬಿಡೋದು, ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ರಪ್ಪ ಅಂತ ಹೇಳಿ ಬಿಟ್ಬಿಟ್ಟಿದ್ದೀವಿ ಇವಾಗ. ಬಟ್ ಪ್ರಜಾಕೀಯ ಅಂತಂದರೆ ಪ್ರಜೆಗಳ ಕೈಲಾದ ನಿಮ್ಮ ಕೈಲಿ ಕೀ ಇಟ್ಕೊಳ್ಳಿ, ಅವರು ನಿಮ್ಮ ವರ್ಕರ್ರು, ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕು. ಯೋಜನೆ ಬಂದಿದೆ ನಮಗೆ ಇದು ಗೊತ್ತಿರಲಿಲ್ಲ ಇಷ್ಟು ತನಕ. ನಮಗೆ ವಿಜಿ ಪ್ರಜಾಕೀಯ ಬಗ್ಗೆ ಹೇಳ್ತಿರೋದೆಲ್ಲ ಗೊತ್ತಿರೋದು. ಆದರೆ ಇದು ನಮ್ಮ ಓಟು, ನಮ್ಮ ವ್ಯಕ್ತಿತ್ವ, ನಮ್ಮ ಓಟಿನ ಅಧಿಕಾರ ನಮ್ಮ ಕೈಯಲ್ಲಿ ಇದೆ. ಬಟ್ ನೀವೊಂದು ರೆಸ್ಪಾನ್ಸಿಬಿಲಿಟಿ, ಇವಾಗ ನೀವು ಹೇಳಿದ ಮೇಲೆ ನನಗೆ ಅರ್ಥ ಆಯ್ತು. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ಲೇಬೇಕು. ಏನು ಗೊತ್ತಾ, ನೀವು ಓಟೆಲ್ಲ ಹಾಕಿ ಎಲ್ಲ ಆದಮೇಲೆ ಇನ್ ಕೇಸು ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ನೀವೆಲ್ಲರೂ ಈ ಆ್ಯಪ್ ಮೂಲಕ ಇನ್ವಾಲ್ವ್ ಆಗಿ ನನಗೆ ಕ್ವಶನ್ ರೈಸ್ ಮಾಡಬೇಕು. ನನಗೆ ನೀವು ಹೇಳ್ದಂಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ದುಡ್ಡಲ್ಲಿ ನಮಗೆ ನಮ್ಮ ಏರಿಯಾದಲ್ಲಿ ಈ ಥರ ಸ್ಕೂಲ್ ಬರಬೇಕು, ಎಸ್ ಆರ್ ನೋ ಆಪ್ಷನ್ಗೆ ನೀವು ಅಲ್ಲಿ ಸಮಯ ಕೊಟ್ಟು ಅಟ್ಲೀಸ್ಟ್ ವೀಕ್ಲಿ ಒಂದು 10 ಮಿನಿಟ್ಸ್ ಸಮಯ ಕೊಟ್ಟು ಅಲ್ಲಿ ಎಸ್ ಆರ್ ನೋ ಅಂತನಾದರೂ ಓದಬೇಕು. ಅವಾಗ ಎಸ್ ಆರ್ ನೋ ಯಾರು ಓದ್ತಿದ್ದಾರೆ ಸ್ವಲ್ಪ ಈ ಕಡೆ ಸೋಷಿಯಲ್ ಇಶ್ಯೂಸಲ್ಲಿ ನಾವು ಭಾಗಿಯಾಗಬೇಕು ಅಂತ. ಅಲ್ಲ, ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು ನೀವು ಓದಲಿಲ್ಲ ಅಂತಂದರೆ ಮತ್ತೆ ನಿಮಗೆ ಇಷ್ಟೆಲ್ಲ ಫ್ರೀಡಮ್ ಕೊಟ್ಟು ಇಷ್ಟೆಲ್ಲ ಕೊಟ್ಟು ಪ್ರಯೋಜನ ಇಲ್ದಂಗೆ ಆಗುತ್ತೆ.
ಬಟ್ ನೀವು ಆವಾಗ ಒಂದು 10 ಮಿನಿಟ್ಸ್ ಸಮಯ ಕೊಡಲೇಬೇಕು ಅಂತ ನಾವು ಹೇಳೋದು. ಸೊ ಈ ಥರ ಮನೇಲಿ ಕುತ್ಕೊಂಡು ಮೊಬೈಲ್ ಮೂಲಕ ಒಂದು 10 ನಿಮಿಷ ಸಮಯ ಕೊಟ್ಟು ನೋಡಿ ನಮ್ಗೆ ಏನು ಬೇಕೋ ಒಂದು ಆಪ್ಷನ್ ಚೂಸ್ ಮಾಡೋ ಅಷ್ಟು ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಾ ಬೇಡವಾ? ಸರ್ ಇವಾಗ ಇನ್ನೊಂದು ಕ್ವಶನ್, ಆಮ್ ಆದ್ಮಿ ಪಾರ್ಟಿ ಅಂತ ಬರುತ್ತೆ, ಅದು ಸೈಲೆಂಟಾಗಿ ವರ್ಕ್ ಆಗ್ತಾ ಇದೆ. ಕೆಲವರು ನಮ್ಮ ಮ್ಯಾನಿಪುಲೇಟ್ ಮಾಡಿ ಮಾಡ್ತಿದ್ದಾರೆ ಅದು ಹೇಗೆ ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನೇನು ಹೇಳ್ತೀನಿ, ಇದು ನೀವು ನಿಮ್ಮ ಪಕ್ಷ ಇದು ಇರೋದು ಪ್ರಜಾಕೀಯ ಇರೋದು ಜನಸಾಮಾನ್ಯರ ಒಳ್ಳೆಯ ಬಗ್ಗೆ ಇರೋದು ಎಲ್ಲರಿಗೂ ಇರಬೇಕು. ಕರಪ್ಷನ್ ಎಲ್ಲ ಹೋಗ್ಬೇಕು ಅಂತೆಲ್ಲ ಅವರೇ ಮಾಡ್ತಾ ಇರೋದು, ಒಳ್ಳೆಯದು ಮಾಡ್ತಾ ಇರೋದು. ಅದು ಯಾವ ಥರ ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಯಾವ ಪಕ್ಷಕ್ಕೂ ಸೇರ್ಕೊಂಡು ನಾವು ಮೇಯ್ನಾಗಿ ಹೆಸರು ಅಲ್ಲಲ್ಲ. ಅದು ಆ ಥರ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ತದೆ ಆ ಥರ ಅದಕ್ಕೋಸ್ಕರನೇ ಇಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು. ಆರ್ಟ್ ಆಫ್ ಗವರ್ನೆನ್ಸ್ ಇದೆ. ಅವೆಲ್ಲ ಸರಿಯಾಗಬೇಕು ಅನ್ನೋದಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನಾನು ಪ್ರಜಾಕೀಯ ಮಾಡ್ತೀನಿ. ನೀವು ಹೇಳಿದ್ರೆ ಆಮ್ ಆದ್ಮಿ ಪಕ್ಷದಲ್ಲಿ ಹೈಕಮಾಂಡ್ ಯಾರು ಹೇಳಿ ನೋಡೋಣ? ಗೊತ್ತಿಲ್ಲ ಸರ್, ಇವಾಗೆಲ್ಲ ಕೆಲವು ಕಡೆ ನಡೀತಾ ಇದೆ. ಅಲ್ಲಲ್ಲ, ಯಾವುದೇ ಪಕ್ಷದಾಗಲಿ ನೋಡಿ ಕೇಜ್ರಿವಾಲ್ ಅಂತ ಹೇಳೋದು, ಬಟ್ ಬೇರೆ ಪಕ್ಷಗಳಲ್ಲಿ ಡೆಲ್ಲಿಯಲ್ಲಿದ್ದಾರೆ ಹೈಕಮಾಂಡ್. ಎಸ್ ಆರ್ ನೋ ಸರ್ ಅಲ್ವಾ? ಬಟ್ ಪ್ರಜಾಕೀಯದಲ್ಲಿ ಹೈಕಮಾಂಡ್ ಯಾರು ಗೊತ್ತಾ? ನೀವೇ ಹೈಕಮಾಂಡ್. ಇಲ್ಲಿ ಪ್ರತಿಯೊಂದೂ ನಿಮ್ಮನ್ನು ಕೇಳಿ ಇಲ್ಲಿ ಕೆಲಸ, ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಇಲ್ಲಿ ಇದೇ ಆ್ಯಪ್ ಮೂಲಕ ಪೋಲಿಂಗ್ ಬರುತ್ತೆ. ನೀವಲ್ಲಿ ನಾಗೇಶ್ ಆಗಬೇಕಾ, ತಮ್ಮ ಹೆಸರು ಸತ್ಯಭಾಮ ಅವ್ರು ಆಗಬೇಕಾ, ಸರ್ ಹೆಸರಲ್ಲಿ ಇದ್ರೆ ಅವರೇ ಆಗಬೇಕಾ, ಜಗದೀಶ್ ಆಗಬೇಕಾ, ಇವ್ರು ಆಗಬೇಕಾ, ತೇಜಸ್ ಆಗಬೇಕಾ, ನೀವು ಪಬ್ಲಿಕ್ ಡಿಸೈಡ್ ಮಾಡ್ಬೇಕು. ಇಲ್ಲಿ ಹೈಕಮಾಂಡ್ ಅಂತೇಳಿ ಯಾರೋ ಮೆಜಾರಿಟಿ ಯಾರು ಬರ್ತಾರೋ ಇವಾಗ ಹೇಳಿ, ಈ ಥರ ಹೈಕಮಾಂಡ್ ಆಗಿರುವಂಥ ನೀವು ನಿಮ್ಮ ಕೈಲಿ ಅಧಿಕಾರ ತೊಗೊಳೋದು ಕರೆಕ್ಟಾ? ಯಾರ ಕೈಗೂ ಅಧಿಕಾರ ಕೊಟ್ಬಿಟ್ಟು ನಾವು ಹೋಗಿ ನಮ್ಮ ಜಮೀನು ನಮಗೆ ಬೇಕು ಅಂತ ಹೋರಾಟ ಮಾಡೋದು ಕರೆಕ್ಟಾ? ನಮ್ದೇ ನಾವು ಅಧಿಕಾರ ತಗೊಳ್ಳೋದೇ ಬೆಟರ್. ಹಂಗಾದ್ರೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೇರಿಕೊಂಡು ನೀವು ಇದೇ ಥರ ಒಂದು 4 ಜನಕ್ಕೆ ಹೇಳಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಸಿ ನಾವೆಲ್ಲರೂ ಸೇರಿ ನಮ್ಮ ಕೈಲಿ ಪಬ್ಲಿಕ್ ಕೈಯಲ್ಲಿ ಒಂದು ಅಧಿಕಾರ ತಗೊಳ್ಳೋರು ನಮಗೆ ಬೇಕಾಗಿರುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋದೇ ನಿಜವಾದ ಪ್ರಜಾಪ್ರಭುತ್ವ. ಪ್ರತಿಯೊಬ್ಬ ವ್ಯಕ್ತಿ ಕರ್ತವ್ಯ ಅಂತಲೇ ಹೇಳ್ಬೋದು ನಾವು. 100%. ಯಾಕೆಂದ್ರೆ ಓಟ್ ಹಾಕಿದ್ಮೇಲೆ ಅದು ಕರ್ತವ್ಯ ಅವನು. ನೋಡಿ ನಿಜ. ಸತ್ಯ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ನೀವೇ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಬಾರ್ದು ಸರ್. ಈ ಟ್ಯಾಬ್ಲೆಟ್ ಈಗ ಫೇಸ್ಬುಕ್ಕಲ್ಲಿ ಇದ್ದೀರಾ ಮೇಡಮ್? ಇದೀನಿ, ಬಟ್ ನಾವು ಫೇಸ್ಬುಕ್ ಯೂಸ್ ಮಾಡಲ್ಲ, ವಾಟ್ಸಪ್ ಯೂಸ್ ಮಾಡಲ್ಲ, ಏನು ಮಾಡಲ್ಲ. ಓಕೆ. ಇಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಮೇಡಮ್. ಹೈಲೈಟ್ ಆಗೋದು ಇಷ್ಟ ಇಲ್ಲ. ಮೇಡಮ್ ಇಲ್ಲಿ ಹೈಲೈಟ್ ಆಗ್ಬೇಡಿ ಮೇಡಮ್. ನೀವು ಹೈಲೈಟು ಇಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಕರಪ್ಷನ್ ಇರುತ್ತಲ್ಲ, ಈ ಮೋಸ ಮಾಡ್ತಾರೆ, ನಮ್ಮ ಪಕ್ಷ ಗೆಲ್ಲಬೇಕು ಹಲವಾರು ಯೋಜನೆಗಳು ಎಲ್ಲ ಇದೆ. ಈಗ ಸಮಾಜದಲ್ಲಿ ಇರುತ್ತೆ ಇದೆ. ನಾನು ಅಂಥದ್ದಕ್ಕೆ ಹೋಗಲ್ಲ ಸರ್. ಈಗ ಒಂದು ಮಾತಾಡ್ತೀನಿ, ಇಲ್ಲಿ ಮೆಟ್ರೋ ಓಡ್ತದಲ್ಲ, ಅಲ್ಲ ನಾನು ಒಂದು ಮಾತಾಡೋದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ ಮೆಟ್ರೋ ಓಡ್ತದೆ ನೋಡ್ರಿ, ಆ ಮೆಟ್ರೋ ಓಡಿಸ್ತಾ ಇರೋ ಡ್ರೈವರ್ ಹೆಸರು ಆದರೂ ಅದನ್ನು ನಾವು ಸುದ್ದಿ ಮಾಡ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಪ್ರಜಾಕೀಯ ಒಬ್ಬ ಚೀಫ್ ಮಿನಿಸ್ಟರ್ ಇದೇ ಥರ ವರ್ಕ್ ಆಗಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಅವನು ಚೀಫ್ ಮಿನಿಸ್ಟರ್ ಆದರೆ ಇದೇ ಥರ ಯಾವ್ದಾನ ಒಂದು ಹೋಟ್ಲಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ನಮ್ಮ ಕೆಲಸಗಳು ಮಾಡ್ತಾ ಇರಬೇಕು. ಅವನು ಕಾಮನ್ ಮ್ಯಾನಿಗೆ ಓಡಾಡ್ತಾ ಇರಬೇಕು, ಜೀರೋ ಟ್ರಾಫಿಕಲ್ಲಿ ಓಡಾಡ್ಕೊಂಡು AC ಕಾರಲ್ಲಿ ಓಡಾಡ್ಕೊಂಡು ಆ ಥರ ಆಗಬಾರ್ದು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಆ ಥರ ಆಗಬೇಕು ಅಂದರೆ ನಾವೆಲ್ಲರೂ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ನೆಕ್ಸ್ಟ್ ನೀವು ಎಲೆಕ್ಷನ್ ಬಂದಾಗ ಓಟ್ ಹಾಕಿದ್ರೆ ಆಗ್ಬಿಡುತ್ತೆ. ರಾಮನ ಕಾಲಕ್ಕೆ ಹೋಗ್ಬೇಕು ನಾವು. ರಾಮ ಮತ್ತೆ ಹುಟ್ಟು ಬರಬೇಕು. ನಾವು ಎಲೆಕ್ಷನ್ ಟೈಮಲ್ಲಿ ನಾವು ವಿಚಾರಕ್ಕೆ ಓಟ್ ಹಾಕಿದ್ರೆ ಮೇಡಮ್ ಸಿಂಪಲ್, ನಾವು ವಿಚಾರಕ್ಕೆ ಓಟ್ ಹಾಕಿದ್ರೆ ಈ ಥರ ಬರುತ್ತೆ. ನಾವು ಪ್ರಚಾರಕ್ಕೆ ಓಟ್ ಹಾಕಿದ್ರೆ ಯಾರೋ ಒಬ್ಬ ನಾಯಕ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಪ್ರಚಾರಕ್ಕೆ ಓಟ್ ಹಾಕಿದ್ರೆ ಖಂಡಿತ ಆಗಲ್ಲ. ಅದಕ್ಕೆ ಐಡಿಯಾಲಜಿ ನಾನು ಹೇಳ್ತಾ ಇರೋದಿಲ್ಲ. ಇಲ್ಲಿ ಸತ್ಯಭಾಮ ಅವ್ರು ನಿಂತ್ಕೊಂಡವ್ರೆ ಅಂತ ಓಟ್ ಹಾಕ್ಬಾರ್ದು. ಸತ್ಯಭಾಮ ಅವ್ರು ಬಂದ್ರು, ನಾಗೇಶ್ ಬಂದ್ರು, ಅವರು ಇದೇ ಥರ ಕೆಲಸ ಮಾಡಬೇಕು, ಇದೇ ಸಿಸ್ಟಮು, ಇದೇ SOP, ಇದೇ ರೈಟ್ ಟು ರಿಕಾಲ್ ಕೆಳಗಡೆನೇ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ ಮೂಲಕ ಕೆಲಸ ಮಾಡಬೇಕು ಅಂತ ಐಡಿಯಾಲಜಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈಗ ನಾನು ನಿಮಗೆ ಕಲ್ತಿದ್ದೀನಿ. ಈಗ ನಾ ಹೇಳ್ತಿರೋದು ನಿಮ್ಮ ಟೀಮ್ ಬಗ್ಗೆ ನನಗೆ ಅರ್ಥ ಆಯಿತು. ಇದೆ ಯಾವ ವ್ಯಕ್ತಿನೂ ಹೈಲೈಟ್ ಮಾಡೋದು ಅರ್ಥ ಆಯಿತು. ಸಮಾಜದ ಒಳಿತಿನ ಬಯಸೋದು. ಈಗ ನೀವು 4 ಜನಕ್ಕೆ ಹೇಳಿರ್ತೀರ ಅಂತ ತಿಳ್ಕೊಳ್ಳಿ, ಆಫ್ ಕ್ಯಾಮ್ರಾ
ಅವಾಗ ನೀವು ಅಲ್ಲ ಯಾರಿಗೂ ಹೈಲೈಟ್ ಆಗಲ್ಲ, ಬಟ್ ನೀವು 4 ಜನಕ್ಕೆ ಆ ವಿಚಾರ ರೀಚ್ ಆಗಿರ್ತದೆ ಹೊರತು, ಬಟ್ ನೀವು ಹೈಲೈಟ್ ಆಗೋದು ಅಲ್ವೇ ಅಲ್ಲ, ಇಲ್ಲಿ ಕಾನ್ಸೆಪ್ಟ್ ಅದು ಅಲ್ವೇ ಅಲ್ಲ ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ಸೊ ನೀವು